ಆತ ಆಕೆಯನ್ನ ಪ್ರೀತಿಸಿ ಮದುವೆಯಾಗಿದ್ದ. ಆಕೆ ಕೂಡ 11 ವರ್ಷ ಆತನ ಜತೆ ಬದುಕು ಸಾಗಿಸಿದ್ಲು. ಆದರೆ ಅದೇ ಪತ್ನಿ ಇಂದು ಪತಿಗೆ ಕೈಕೊಟ್ಟು ಪ್ರಿಯಕರನ ಜತೆ ಜೂಟಾಗಿದ್ದಾಳೆ. 3 ಮಕ್ಕಳ ತಾಯಿ ರಾತ್ರೋರಾತ್ರಿ ಎಸ್ಕೇಪ್ ಆದ್ರೆ ಇತ್ತ ಪತಿರಾಯ ಪತ್ನಿ ಫೋಟೋ ಹಿಡಿದು ಕಣ್ಣೀರು ಹಾಕ್ತಿದ್ದಾನೆ. ಗಜ ನಿಂಬೆಯಂತಿರೋ ಈಕೆಯ ಅಂದಕ್ಕೆ ಬೋಲ್ಡ್ ಆಗಿದ್ದವನು ಪ್ರೀತಿಸಿ ಮದುವೆಯಾಗಿದ್ದ. 11 ವರ್ಷ ಸಂಸಾರ ನಡೆಸಿದ್ದ. ಈಕೆ ಬೇಡಿದ್ದನ್ನೆಲ್ಲ ಕೊಡಿಸಿ ಸುಖದ ಸುಪ್ಪತ್ತಿಗೆಯಲ್ಲಿಟ್ಟಿದ್ದ. ಆದ್ರೆ ಇದೇ ಸುಂದರಿ ಗಂಡನಿಗೆ ಕಣ್ಣೀರು ಕೊಟ್ಟು ರಾತ್ರೋರಾತ್ರಿ ಪ್ರಿಯಕರನ ಜೊತೆ ಜೂಟಾಗಿದ್ದಾಳೆ. ಏನ್ ಕಮ್ಮಿ ಮಾಡಿದೆಮ್ಮ ನಿನ್ನ ನಾನು ಬಂಗಾರಿ, ಏನೇ ಕಮ್ಮಿ ಮಾಡಿದೆ ನನ್. ಮೂವರು ಮಕ್ಕಳು, ಗಂಡನಿಗೆ ಕೈಕೊಟ್ಟು ಮಾಯಗಾತಿ ಜೂಟ್. ಪ್ರಿಯಕರನ ಜೊತೆ ಪತ್ನಿ ಪರಾರಿ, ಫೋಟೋ ಹಿಡಿದು ಪತಿ ಕಣ್ಣೀರು. ಓಸ್ರವಳ್ಳಿ ಕಣ್ರಿ ಇವಳು, ಕ್ಷಣಕ್ಕೊಂದು ಬಣ್ಣ ಬದಲಿಸೋ ಓಸ್ರವಳ್ಳಿ. ಈಕೆಯ ಒಳಬಣ್ಣ ಗೊತ್ತಿಲ್ಲದೆ ಮದುವೆಯಾಗಿದ್ದ ಈ ಕ್ಯಾಬ್ ಡ್ರೈವರ್ ಈಗ ಗೋಳಾಡ್ತಿದ್ದಾನೆ. ಏನ್ ಕಮ್ಮಿ ಮಾಡಿದೆಮ್ಮ ನಿನ್ನ ನಾನು ಬಂಗಾರಿ, ಏನೇ ಕಮ್ಮಿ ಮಾಡಿದೆ. ನನ್ ಕ್ಯಾಬಲ್ ದುಡ್ಕೊಂಬಂದು 11 ವರ್ಷ ನಿನ್ ಸಾಕಿದೀನಿ. ನಾನು ಏನ್ ಕಮ್ಮಿ ಮಾಡಿದೆ ಚಿನ್ನಿ ನಿನಗೆ? ನಾನು ನಿನ್ನ ಮೇಲೆ ಅಷ್ಟೇ ಭರವಸೆ ಇದ್ನಲ್ಲ ಚಿನ್ನಿ. ಬಂಗಾರಿ, ನನ್ನ ಮಕ್ಕಳಿಗೆ ಯಾರು ಇಲ್ಲ ಅಮ್ಮ, ನನಗೂ ಯಾರಿಲ್ಲ, ನೀನು ಹೋಗ್ಬಿಟ್ಟೆ ಅಮ್ಮ. ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ನಿವಾಸಿ ಲೀಲಾವತಿ ಸದ್ಯ ಗಜನಿಂಬೆಯಾಗಿದ್ದಾಳೆ. 11 ವರ್ಷದ ಹಿಂದೆ ಬಳುಕೋ ಬಳ್ಳಿಯಂತಿದ್ದ ಇದೇ ಲೀಲಾವತಿ ಗಂಡನಿಂದ ದೂರವಾಗಿದ್ಲು. ಒಂಟಿಯಾಗಿದ್ದ ಇದೇ ಲೀಲಾಗೆ ಅಂದು ಮಂಜುನಾಥ್ ಅನ್ನೋ ಈ ಕ್ಯಾಬ್ ಡ್ರೈವರ್ ಬಾಳು ಕೊಟ್ಟಿದ್ದ. ಬಸವನಪುರ ನಿವಾಸಿ ಮಂಜುನಾಥ್ ಲೀಲಾವತಿಯನ್ನ ಮದುವೆಯಾಗಿ 11 ವರ್ಷ ಸಂಸಾರ ನಡೆಸಿದ್ದ. ಇವರ ಸುಖ ಜೀವನಕ್ಕೆ 3 ಮಕ್ಕಳಿದ್ದಾರೆ. ಆದ್ರೆ ಇತ್ತೀಚೆಗೆ ಮತ್ತೆ ಹಳಿ ತಪ್ಪಿದ್ದ ಲೀಲಾ ಸಂತು ಅನ್ನೋ ಈ ಯುವಕನ ಹಿಂದೆ ಬಿದ್ದಿದ್ಲು. ಗಂಡ ನೈಟ್ ಡ್ಯೂಟಿಗೆ ಹೋಗ್ತಿದ್ನಂತೆ. ಈ ಸಂತು ಮನೆಗೆ ಬರ್ತಿದ್ದ. ತಾಯಿ ಮಾಡ್ತಿದ್ದ ಅನಾಚಾರವನ್ನ ಪುಟ್ಟ ಮಗ ಕೂಡ ಖಂಡಿಸಿದ್ದ. ಸಂತುಗೆ ಮಂಜುನಾಥ್ ಫೋನ್ ಮಾಡಿ ಕ್ಲಾಸ್ ತೆಗೆದುಕೊಂಡಾಗ ಇದೇ ಬಾಲಕ ಇಬ್ರ ಕಾಮಪುರಾಣ ಬಯಲಿಗೆಳೆದಿದ್ದ. ಇದು ರೂಮಲ್ಲಿ ಬಾಕ್ಲ ಹಾಕೊಂಡೆ ಅಲ್ವಾ ನೀವು? ಡಬಲ್ ಬೆಡ್ರೂಮ್ ಅಲ್ಲಮ್ಮ, ಇದು ರೂಮ್ ಬಾಕ್ಲ ಹಾಕೊಂಡಿಲ್ವಾ? ಅವತ್ತು ಡಬಲ್ ಬೆಡ್ರೂಮ್ ಇರ್ಬೇಕಂದೆ. ಮಲ್ಕೊಂಡಿದ್ದೀರ, ಅಪ್ಪ ಇಲ್ಲಿಲ್ಲ ಮನೆಯಲ್ಲಿ. ಇವರ ಚಕ್ಕಂದಕ್ಕೆ ಮಕ್ಕಳು ಅಡ್ಡಿ ಆಗ್ತಾರೆ ಅಂತ ಈ ಪಾಪಿ ಸಂತು ಮಕ್ಕಳ ಮೇಲೂ ಹಲ್ಲೆ ಮಾಡ್ತಿದ್ನಂತೆ. ರೂಮ್ಗೆ ಹೋಗಿ ಬಾಕ್ಲ ಹಾಕೊಟ್ಟವ್ರು ಆ ಸಂತು ಅಮ್ಮ. ನಿಶಾಂತ್ ಅಂತ ಇದ್ದ, ಡಬಲ್ ಬೆಡ್ರೂಮಲ್ಲಿ ಆಕರೆ ರೋಡಲ್ಲಿರಿ ನಾವು. ಆಮೇಲೆ ನಿಶಾಂತ್ ಅಂತ ಬರ್ತಾ ಇದ್ದ ಮನೆಗೆ. ಆಮೇಲೆ ಅಪ್ಪ ನೈಟ್ ಡ್ಯೂಟಿ ಮಾಡ್ತಾಯಿದ್ರು, ಮಂದಿ ರೂಮ್ ಬಾಕ್ಲ ಹಾಕೊಡ್ತಾಯಿದ್ರು. ಗಣೇಶ ಉತ್ಸವದ ವೇಳೆ ಫ್ಲೈಯಿಂಗ್ ಕಿಸ್. ಮನೆಗೆ ಬಾ ನೋಡ್ತೀನಿ ಎನ್ನುತ್ತಿದ್ದಂತೆ ಪ್ರಿಯಕರನ ಜೊತೆ ಜೂಟ್. ತನ್ನ ಪತ್ನಿ ಹಾದಿ ತಪ್ಪಿ ಸಂತು ಜೊತೆ ಇರೋದನ್ನ ಅರಿತ ಮಂಜುನಾಥ್ ಮಕ್ಕಳ ಕಾರಣಕ್ಕೆ ಎಲ್ಲವನ್ನೂ ನುಂಗಿಕೊಂಡಿದ್ದ. ಆದ್ರೆ ಮೊನ್ನೆ ಭಾನುವಾರ ಗಣೇಶ ಉತ್ಸವದ ವೇಳೆ ಇದೇ ಲೀಲಾವತಿ ತನ್ನ ಪ್ರಿಯಕರ ಸಂತುಗೆ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ಲು. ಇದನ್ನ ಕಣ್ಣಾರೆ ಕಂಡ ಮಂಜುನಾಥ್ ಮನೆಗ್ ಬಾ ನೋಡ್ಕೊಳ್ತೀನಿ ಅಂತ ಹೇಳಿದ್ದ ಅಷ್ಟೇ. ಅಂದೇ ಲೀಲಾವತಿ ಸಂತು ಜೊತೆ ಪರಾರಿಯಾಗಿದ್ದಾಳೆ. ಇತ್ತ ಮಂಜುನಾಥ್ ಪತ್ನಿ ಫೋಟೋ ಹಿಡಿದು ಗೋಳಾಡ್ತಿದ್ದಾನೆ. ಆಮೇಲೆ ಭಾನುವಾರನೇ ಓಡೋಗ್ಬಿಟ್ಟಿದೆ ಸರ್ ಇವರು. ನಾನು ಎಷ್ಟೋ ರಿಕ್ವೆಸ್ಟ್ ಮಾಡಿ ಕಾಲೆಲ್ಲ ಹಿಡ್ಕೊಂಡೆ ಸರ್, ತಿರ್ಗಾ ಬರಲ್ಲ ಅಂತೇಳಿ ಸರ್. ಬಂದರೆ ಇವಾಗೂ ನಾನು ಸಾಕ್ಕೊಂತೀನಿ ಸರ್, ನನ್ನ ಹೆಂಡ್ರೆ ನಾನು ಬಂದುಬಿಟ್ರೆ ಸಾಕು ಸರ್. ಹೌದು ಸರ್, ಇನ್ನೊಬ್ಬ ಇದ್ದಾನೆ, ಸಂತುಗಿನ ಇನ್ನೊಬ್ಬನೂ ಇದ್ದಾನೆ, ನಿಶಾಂತು ಇದ್ದಾನೆ, ಇದರಲ್ಲಿ ಎಲ್ಲರೂ ಇದ್ದಾರೆ ಸರ್. ಇದು ಮೊದಲ ಗಂಡನನ್ನ ಬಿಟ್ಟು ಮಂಜುನಾಥ್ ಜೊತೆ 2ನೇ ಇನ್ನಿಂಗ್ಸ್ ಆರಂಭಿಸಿದ್ದ ಲೀಲಾವತಿ ಈಗ 3ನೇ ಅವನಾದ ಸಂತು ಜೊತೆ ಪರಾರಿಯಾಗಿದ್ದಾಳೆ.
ಇದರ ನಡುವೆ 4ನೆಯವನಾದ ಸಂಜು ಜೊತೆಯೂ ಲೀಲಾ ಆಟವಾಡ್ತಿದ್ದಾಳೆ ಅನ್ನೋದು ಗೊತ್ತಾಗಿದೆ. ತಾಯಿಯ ಇದೇ ನವರಂಗಿ ಆಟ 3 ಮಕ್ಕಳು ಅನಾಥವಾಗುವಂತೆ ಮಾಡಿದೆ. ರಾಮು, TV9 ಆನೇಕಲ್.